ಎವಿಎಂ ಕನ್ನಡ ವಾರ್ತೆಗಳು ನಿರಂತರ ಸುದ್ದಿಗಾಗಿ ನಿಮ್ಮೊಂದಿಗೆ ವೆಂಕಟೇಶ್ ದಾಸರಿ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಖಂಡಿಸಿ ಮಾರ್ಚ್ 24ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ. ಎಸ್ಸಿ ಒಳ ಮೀಸಲಾತಿಯಿಂದ ಕೊರಚ, ಕೊರಮ, ಲಂಬಾಣಿ, ಬೋವಿ ಸೇರಿ ಒಳಗೊಂಡು 65 ಜಾತಿಗಳಿಗೆ ಅನ್ಯಾಯವಾಗುತ್ತಿದೆ. ಈ ನಿಟ್ಟಿನಲ್ಲಿ ಒಳ ಮೀಸಲಾತಿ ರದ್ದು ಮಾಡಿ ಹಿಂದಿನ ಮೀಸಲಾತಿಯಂತೆ ಸರ್ಕಾರಿ ಉದ್ಯೋಗಗಳ ನೇಮಕಾತಿ ಮಾಡಬೇಕೆಂದು ಮಾರ್ಚ್ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶ್ರೀನಿವಾಸ್ ಹಾಗೂ ಬೋವಿ ಸಂಘದ ಜಿಲ್ಲಾಧ್ಯಕ್ಷ ಎಂ ಗುರಪ್ಪ ಹೇಳಿದರು. ಅದರಲ್ಲಿ ಮನವಿ ಮಾಡಿಕೊಳ್ಳೋದು ಏನಂದರೆ, ನನ್ನ ಹೆಸರು ಗುರಪ್ಪ, ನಾನು ಬೋವಿ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ. ಇವತ್ತು ದಿನಾಂಕ 21/3/2026ರಂದು ಪ್ರವಾಸ ಮಂದಿರದಲ್ಲಿ ನಾವು ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಭೆಯ ಉದ್ದೇಶ ಏನಂದರೆ, ನಮಗೆ ಒಳ ಮೀಸಲಾತಿಯ ಒಂದು ಹೋರಾಟ ಇದೆ. ಒಳ ಮೀಸಲಾತಿ ಬಗ್ಗೆ ನಮಗೆ ಆಗಿರ್ತಕ್ಕಂಥ ಬೋವಿ ಸಮಾಜ, ಲಂಬಾಣಿ, ಕೊರಚ, ಕೊರಮರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇವತ್ತು ನಾವು ನಮ್ಮ ಹಕ್ಕನ್ನು ನಾವು ಕೇಳಲು ದಿನಾಂಕ 24/3/2026ರಂದು ಮಾನ್ಯ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಿಂತಾಮಣಿ ತಾಲೂಕಿನ ಬೋವಿ ಸಮಾಜದ ಹಾಗೂ ಲಂಬಾಣಿ, ಕೊರಚ, ಕೊರಮ ನಾವೆಲ್ಲರೂ ಸೇರಿ ಸಹಸ್ರಾರು ಹಾಗೂ ಕುಟುಂಬ ಸಮೇತ ಈ ಒಂದು ಪ್ರತಿಭಟನೆಗೆ ಏನು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಇದೆ, ಈ ಪ್ರತಿಭಟನೆಗೆ ನಾವೆಲ್ಲ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಯನ್ನು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ಚಿಂತಾಮಣಿ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಬೋವಿ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯ, ಇವತ್ತು ಒಳ ಮೀಸಲಾತಿಯಲ್ಲಿ ಉದ್ಯೋಗದಲ್ಲಿ ಇವತ್ತು ನಮಗೆ ಅನ್ಯಾಯ ಆಗ್ತಾಯಿದೆ, ಶಿಕ್ಷಣದಲ್ಲಿ ಅನ್ಯಾಯ ಆಗ್ತಾಯಿದೆ. ಬೋವಿ ಸಮಾಜ ಪ್ರತಿನಿತ್ಯ ದುಡಿದು ತಿನ್ನುವಂತಹ ಸಮಾಜ ಅಂದರೆ ಅದು ಬೋವಿ ಸಮಾಜ. ಬೋವಿ ಸಮಾಜ ಅಲೆಮಾರಿ ಜನಾಂಗ, ಎಲ್ಲಿ ಕೆಲಸ ಇದೆಯೋ ಅಲ್ಲಿಗೆ ಹುಡುಕೊಂಡು ಹೋಗಿ ಕೆಲಸ ಮಾಡುವಂತಹ ಸಮಾಜ ಅಂದರೆ ಅದು ಬೋವಿ ಸಮಾಜ. ಬೋವಿ ಸಮಾಜ ಸ್ವಾರ್ಥಕ್ಕೆ ಮಾಡ್ತಾ ಇಲ್ಲ, ಇನ್ನೊಬ್ಬರ ಅಭಿವೃದ್ಧಿಕ್ಕಾಗಿ ಇವತ್ತು ರಸ್ತೆಗಳಿರ್ಬೋದು, ಒಳ ಚರಂಡಿಗಳಿರ್ಬೋದು, ಹೊರ ಚರಂಡಿಗಳು ಇರ್ಬೋದು, ಈ ಒಂದು ದೇಶದ 84 ಲಕ್ಷ ಜೀವರಾಶಿಗಳ ದಾಹವನ್ನು ತೀರಿಸಿಕೊಟ್ಟಂತಹ ಏಕೈಕ ಸಮಾಜ ಅಂದರೆ ಅದು ಬೋವಿ ಸಮಾಜ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಂಥ ಸಮಾಜ ಇವತ್ತು ನಾವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಾವು ಹಿಂದುಳಿದಿದ್ವಿ. ಇದನ್ನು ಗುರುತಿಸಿ 1919ರಲ್ಲಿ ನಾಲ್ಮಡಿ ಕೃಷ್ಣದೇವರಾಜ ಒಡೆಯರು ನಮ್ಮನ್ನು ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಿದರು. ತದನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಮ್ಮನ್ನು 101 ಜಾತಿಗಳಲ್ಲಿ ನಮ್ಮದು ಒಂದು ಜಾತಿ ಇತ್ತು, ನಮ್ಮ ಪರಿಶಿಷ್ಟ ಜಾತಿಗಳಿತ್ತು. ಅದರಲ್ಲಿ ನಾವೊಂದು ರಿಸರ್ವೇಷನ್ನು ನಮಗೆ ಇತ್ತು. ಆ ರಿಸರ್ವೇಷನ್ನಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು, 5% ನಾವು ಮುಂದೆ ಬರ್ತಾಯಿದ್ವಿ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣ ತಮ್ಮಂದಿರು ಸದಾಶಿವ ಆಯೋಗದ ಬಗ್ಗೆ ಒಂದು ಶಿಫಾರಸು ಮಾಡಬೇಕು ಅಂತ ಒಂದು ಆತಂಕ ಮಾಡಿದ್ರು. ಈಗ ನಾಗಮೋಹನ್ ದಾಸ್ ವರದಿ ಏನಾಗಿದೆ, ಇವತ್ತು ಬೋವಿ ಸಮಾಜಕ್ಕೆ ಮರಣ ಶಾಸನದ ವರದಿ ಆಗಿದೆ. ಈ ವರದಿಯನ್ನು ಕೂಡಲೇ ಕೈ ಬಿಡಬೇಕಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಲು ಇವತ್ತು ನಾವು ಸಭೆಗಳನ್ನು ಸೇರಿ ನಾವು ದಿನಾಂಕ 24/3/2026ರಂದು ದೊಡ್ಡ ಒಂದು ಮಟ್ಟದಲ್ಲಿ ಇವತ್ತು ಸುಮಾರು ಅಲ್ಲಿ 5 ಲಕ್ಷ ಜನ ಸೇರುವಂತಹ ಒಂದು ಸಂದರ್ಭ ಇದೆ. ಸರ್ಕಾರಕ್ಕೆ ಬಿಸಿ ಮುಟ್ಟುವಂತಹ ಇದು ಏನು ಹಿಂದೆ ಯಾವ ರೀತಿ ನಮ್ಮ ಒಂದು ಮೀಸಲಾತಿ ಇತ್ತು ಅದನ್ನೇ ಪಾಲನೆ ಮಾಡಿಕೊಂಡು ಹೋಗಬೇಕು. ಇಲ್ಲಾಂದ್ರೆ ಸರ್ಕಾರಕ್ಕೆ ಇವತ್ತು ಏನನ್ನು ನಾವು ಬಿಸಿ ಮುಟ್ತೀವಿ, ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ನಾವು ಬಹಿಷ್ಕಾರವನ್ನು ಮಾಡಿ ಬೇರೆ ನಮ್ಮ ಸಮಾಜದವರು ಬೇರೆ ಒಂದು ದಾರಿ ಹಿಡಿತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ನಮಗೆ ಏನು ರೋಟರಿ ಬಿಂದುವಿನಲ್ಲಿ ಇವತ್ತು ನಮಗೆ ಅಂಕಿಅಂಶದಲ್ಲಿ ಇವತ್ತು ಅನ್ಯಾಯ ಆಗಿದೆ. ಅನ್ಯಾಯವನ್ನು ಕೂಡಲೇ ಸರಿಪಡಿಸಿ ಅದು ನಮಗೆ ನ್ಯಾಯವನ್ನು ಒಲಿಸ್ಕೊಡ್ಬೇಕು. ನಮ್ಮ ಹಕ್ಕು, ನಮ್ಮ ಕಸುಬು ಬೋವಿ ಸಮಾಜ ಪ್ರತಿನಿತ್ಯ ದುಡಿದು ತಿನ್ನುವಂತಹ ಸಮಾಜ ಅಂದರೆ ಇದು ಬೋವಿ ಸಮಾಜ. ಬಡತನ, ಶಿಕ್ಷಣದ ಕೊರತೆ ಇದೆ, ಸಂಘಟನೆ ಕೊರತೆ ಇದೆ, ರಾಜಕೀಯದ ಕೊರತೆ ಇದೆ. ಈ ಆಧಾರದ ಮೇಲೆ ನಮಗೆ ಧ್ವನಿ ಇಲ್ಲದಂತಹ ಸಮಾಜ ಅಂದರೆ ಅದು ಬೋವಿ ಸಮಾಜಕ್ಕೆ ನೀವು ನ್ಯಾಯವನ್ನು ಒಲಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಪತ್ರಿಕಾ ಮೂಲಕ ನಾನು ನಮಗೆ ಮನವಿ ಮಾಡಿಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬೋವಿ. ಮದ್ದಲಹಳ್ಳಿ ಶ್ರೀನಿವಾಸ್, ಮುನಿವೆಂಕಟಪ್ಪ, ಕೃಷ್ಣಪ್ಪ, ಸಿದ್ದಪ್ಪ, ವೆಂಕಟರಮಣ, ಎಸ್ ಪ್ರದೀಪ್, ಟಿ.ಎಸ್. ಶಿವಾನಂದ, ರಾಜಣ್ಣ, ದ್ಯಾವಪ್ಪ, ಶ್ರೀನಿವಾಸ್, ರವಿಚಂದ್ರ, ದಾಸರಿ ವೆಂಕಟೇಶ್, ಎನ್ ಮಧುಕುಮಾರ್, ರಾಂಪುರ ಶ್ರೀನಿವಾಸ್, ತಿಮ್ಮಣ್ಣ, ಪ್ರಕಾಶ್, ಶ್ರೀನಾಥ್, ನಾಗರಾಜ್, ಜಯರಾಮ್,
ವೆಂಕಟಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು.